ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿರೀಕ್ಷೆಯ ಮುಖಾಂತರ ನಿಮ್ಮನ್ನು ಸಂಧಿಸಲಿಕ್ಕೆ ಅತಿ ಆಸಕ್ತಿ ಉಳ್ಳವಳಾಗಿದ್ದೇನೆ. ದೇವರು ಒಂದೊಂದು ದಿವಸವೂ ನಮಗೆ ವಾಕ್ಯವನ್ನು ಕೊಟ್ಟು ಆತನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ಈ ದಿವಸ ನಿರೀಕ್ಷೆಯ ವಾಕ್ಯಕ್ಕಾಗಿ ಫಿಲಿಪ್ಪ 4:13, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ. ಕರ್ತನು ನಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ಲೋಕವು ನಮ್ಮಲ್ಲಿ ಕೇಳುವಂಥದ್ದಾಗಿದೆ. ಮತ್ತು ನಾವು ಮಾಡುವಂತಕ್ಕಂಥ ಕೆಲಸಗಳಲ್ಲಿ ದೇರ್ ಇಸ್ ಎ ಡಿಮ್ಯಾಂಡ್. ಮತ್ತು ಕುಟುಂಬಗಳಲ್ಲಿಯೂ ಸಹ ಎಲ್ಲವೂ ನಮ್ಮಿಂದ ಕೆಲಸವನ್ನು ಅಥವಾ ನಮ್ಮಿಂದ ಪಡೆಯುವಂಥದ್ದು ಆಗಿದೆ. ಎಲ್ಲವೂ ನಮ್ಮಿಂದ ಕಾರ್ಯಗಳನ್ನು ತೆಗೆಸಿಕೊಳ್ಳುವಂಥದ್ದಾಗಿದೆ. ಆದರೆ ಎಲ್ಲ ಸಂದರ್ಭಗಳಲ್ಲಿ ನಾವು ಅಸಹಾಯಕರಾಗಿ ಅನೇಕ ಬಾರಿ ನಿಲ್ತೇವೆ ಪ್ರಿಯರೇ. ಏನು ಮಾಡಬೇಕು ಎಂಬುದಾಗಿ ಗೊತ್ತಾಗಲ್ಲ. ಯಾವುದನ್ನು ಮಾಡಬೇಕು, ಯಾವುದು ಬಿಡಬೇಕು ಎಂಬುದಾಗಿ ಅರ್ಥ ಆಗದೇ ಇರುವಂತಕ್ಕಂಥ ಪರಿಸ್ಥಿತಿ ಅನೇಕ ಬಾರಿ ನಾವು ಎದುರು ನೋಡ್ತೇವೆ, ಅಥವಾ ಅನೇಕ ಬಾರಿ ಅದು ನಮಗೆ ಸಂಭವಿಸ್ತದೆ. ಯಾಕೆಂದರೆ ಆ ಸಮಯದಲ್ಲಿ ನಾವು ಕೆಲಸ ಮುಗಿಸ್ಬೇಕು, ಆ ಸಮಯದಲ್ಲಿ ಎಲ್ಲವೂ ರೆಡಿಯಾಗಿರಬೇಕು, ಆ ಸಮಯದಲ್ಲಿ ಎಲ್ಲವೂ ಕ್ರಮಬದ್ಧವಾಗಿ ನಡೆಯಬೇಕು. ಆ ಸಮಯದಲ್ಲಿ ಸೋತು ಹೋಗ್ತೇವೆ ಪ್ರಿಯರೇ. ಪೌಲನು ಸಹ ಆತನಿಗೆಲ್ಲ ವಿದ್ಯೆ ಇತ್ತು. ಆತನು ಗಮಲಿಯನ ಪಾದದಲ್ಲಿ ಕೂತುಕೊಂಡು ಅವನ ವಾಕ್ಯವನ್ನು ಕಲಿತ ಎಲ್ಲ ಜ್ಞಾನದ ಅರಿವಿತ್ತು. ಆದ್ರೇನೂ ಸಹ ಆತನು ಫಿಲಿಪ್ಪಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಅವನು ತನ್ನ ಒಂದು ಬಲವನ್ನು, ತನಗಿರುವಂತಕ್ಕಂಥ ಒಂದು ವಿದ್ಯಾಭ್ಯಾಸ ಆಗಲಿ, ತನಗಿರುವಂತಕ್ಕಂಥ ವಾಕ್ಚಾತುರ್ಯಗಳಾಗಲಿ, ಇದನ್ನು ಆತನು ಹಿಂದಟ್ಟದೆ ಆತನು ಕರ್ತನ ಬಲವನ್ನು ಆಶ್ರಯಿಸಿಕೊಂಡ. ನಾನು ನೀನು ಕರ್ತನ ಬಲವನ್ನು ಆಶ್ರಯಿಸಿಕೊಳ್ಬೇಕಾದ್ರೆ ಲೋಕದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಹೊಂದುವಂತಕ್ಕಂಥ ವ್ಯಕ್ತಿ ಆಗ್ತೇವೆ. ವಿಫಲತೆ ಇಲ್ಲದಂತೆ ನಾವು ಜೀವಿಸುವಂತಕ್ಕಂಥ ವ್ಯಕ್ತಿ ಆಗ್ತೇವೆ ಪ್ರಿಯರೇ. ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ದಾವಿದನಿಗೆ ನಾವು ನೋಡ್ತೇವೆ, ದಾವಿದನ ಒಂದು ಕಾರ್ಯಗಳನ್ನು ನಾವು ನೋಡಬೇಕಾದ್ರೆ ತನ್ನ ಜನರೇ ಆತನಿಗೆ ವಿರುದ್ಧವಾಗಿ ನಿಲ್ಲುವಂಥದ್ದು ನೋಡ್ತೇವೆ. ತನ್ನ ಜನರೇ ಆತನಿಗೆ ಕಲ್ಲೆಸೆದು ಒಡೆಯದ್ದು ಆತನನ್ನು ಸಾಯಿಸುವಂತಕ್ಕಂಥ ಪರಿಸ್ಥಿತಿಗೆ ಆತನ ಎದುರಾಗ್ತಾನೆ. ಆತನು ಅದನ್ನೆಲ್ಲವನ್ನು ಬಿಟ್ಟು ಆ ಸಮಯದಲ್ಲಿ ದೇವರಿಂದ ಬಲವನ್ನು ಹೊಂದಿಕೊಂಡ. ಆಗ ಆತನು ಜಯಶಾಲಿಯಾಗಿ ಆತನು ಮತ್ತು ಆತನ ಜನರು ಹಿಂತಿರುಗುವುದನ್ನು ನಾವು ನೋಡ್ತೇವೆ. ಅದಕ್ಕೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿಯಲ್ಲಿ ದಾವಿದನು ದೇವರಲ್ಲಿ ಬಲ ಹೊಂದಿದ. ತನ್ನವರೇ ತನಗೆ ವಿರುದ್ಧವಾಗಿ ನಿಲ್ಲಬೇಕಾದ್ರೆ ಆತನು ದೇವರಲ್ಲಿ ಬಲ ಹೊಂದಿದ. ಪ್ರಿಯರೇ, ನನಗೆ ನಿನಗೆ ಯಾರು ವಿರುದ್ಧವಾಗಿ ನಿಲ್ತಾರೋ ಅಥವಾ ನಮ್ಮವರೇ ವಿರುದ್ಧವಾಗಿ ನಿಲ್ಲಬೇಕಾದ್ರೆ ದೇವರಲ್ಲಿ ಬಲ ಹೊಂದುವಂಥದ್ದು ಬಹು ಮುಖ್ಯ. ದೇವರು ನಮಗೆ ಬಲ ಕೊಟ್ಬಿಟ್ರೆ ಎಲ್ಲವನ್ನ ಜಯಿಸ್ತೇವೆ. ದೇವರು ನಮಗೆ ಬಲ ಕೊಟ್ಬಿಟ್ರೆ ಜ್ಞಾನದಿಂದಲೇ ಎಲ್ಲವನ್ನ ಜಯಿಸಲಿಕ್ಕೆ ದೇವರು ಶಕ್ತಿಯನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ಜ್ಞಾನವು ಸಮೃದ್ಧಿಯಾಗಿ ಆತನದಲ್ಲಿ ಇದೆಯಲ್ಲ, ನೀತಿ ನ್ಯಾಯಗಳೇ ಆತನ ಸಿಂಹಾಸನವಾಗಿದೆಯಲ್ಲ. ಸ್ವಾಮಿಗೆ ಸ್ತೋತ್ರ. ದೇವರು ನಮ್ಮನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನ ಮಾಡಲಿಕ್ಕೆ ಶಕ್ತಿ ಉಳ್ಳವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯದ ಮೇಲೆಗೆ ಕರ್ತನೆ ಬಲಪಡಿಸು ಸ್ವಾಮಿ. ದೇವರೇ, ಅನೇಕರು ಕರ್ತನೆ ಕೆಲಸಕ್ಕೆ ಮಾಡದ ರೀತಿಯಲ್ಲಿ, ಕೆಲಸವು ಪೂರ್ತಿಯಾಗದ ರೀತಿಯಲ್ಲಿ, ಕ್ರಮಬದ್ಧವಾಗಿ ನಡೆಯದ ರೀತಿಯಲ್ಲಿ ಅನೇಕ ತಾನೆಗಳನ್ನು ಅವರು ತೆಗೆದುಕೊಳ್ತಾರೆ ಸ್ವಾಮಿ. ದೇವರೇ, ಅಂಥವರಿಗೆ ಬೇಕಾಗಿರುವಂತಕ್ಕಂಥ ಪವಿತ್ರಾತ್ಮನ ಜ್ಞಾನವನ್ನು, ಶಕ್ತಿಯನ್ನು ದಯಪಾಲಿಸಿಕೊಡು. ಕ್ರಿಸ್ತನಲ್ಲಿ ಬಲ ಹೊಂದಿ ಕ್ರಿಸ್ತನಿಗೋಸ್ಕರ ಜೀವಿಸುವ ಮಕ್ಕಳಾಗಿ ಮಾರ್ಪಡಿಸು. ದೇವರವರ ಬಾಯಿಗಳಿಂದ ಸಾಕ್ಷಿ ಹೊರಡಲಿ ಸ್ವಾಮಿ. ನಾನು ದೇವರಲ್ಲಿ ಬಲ ಹೊಂದಿದೆ, ದೇವರು ನನಗೆ ಬಲಿಷ್ಠ ಜನಾಂಗವಾಗಿ ನನ್ನನ್ನು, ನನ್ನ ಕುಟುಂಬವನ್ನು ಮಾಡಿದ್ದಾನೆ ಎಂಬುದಾಗಿ ಕರ್ತನೆ ಅವರ ಬಾಯಿಯಿಂದ ಸಾಕ್ಷಿಗಳು ಎದ್ದೇಳಲಿ ಸ್ವಾಮಿ. ಕರ್ತನೆ, ಭಯಪಟ್ಟು ನಡಗಿಕೊಂಡು ಕೂರದಂತೆ ಸ್ವಾಮಿ ವಿಶೇಷ ಬಲವನ್ನು ನಿನ್ನಿಂದ ಹೊಂದಿಕೊಂಡು ಜೀವಿಸುವಂತೆ ಕೃಪೆ ಮಾಡಬೇಕಾಗಿ ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್.